ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಟಾಪಿಕ್ ಏನಪ್ಪ ಅಂತಂದ್ರೆ ಎಲ್ಲರಿಗೂ ಬೇಸರ ಆಗಿರ್ತೈತಿ ನಾ ಮಾತಾಡೋ ಟಾಪಿಕ್. ಯಾಕಂದ್ರೆ ಸ್ಪೆಷಲಿ ಈಗ ಬಿಗ್ ಬಾಸ್ ಮುಗಿದು ಎಷ್ಟು ದಿವಸ ಆಯ್ತು, ಆದರೂ ಆ ಗಿಲ್ಲಿ ಅವ್ರ ಕ್ರೇಜ್ ಯಾವ ರೇಂಜ್ಗೆ ಐತೆ ಅಂತಂದ್ರೆ ಇದು ಮುಂದಿನ ಬಿಗ್ ಬಾಸ್ ಮುಗಿಯೋವರೆಗೂ ಇದು ಕ್ರೇಜ್ ಇರ್ತೈತೆ ಅಂತ ಅನ್ಕೊಂಡ್ಬಿಟ್ಟೇನಿ. ಯಾಕಂದ್ರೆ ಬಿಗ್ ಬಾಸಿಂದ ಹೊರಗೆ ಬರೋ ಮಟ್ಟ ಅಭಿಮಾನಿಗಳು ಭೇಟಿ ಆಗ್ತಾನೆ ಅಂದ್ರೆ ಅಭಿಮಾನಿಗಳು ಭೇಟಿಯಾಗಿ ಬರಲಿಲ್ಲ ಬಿಕಾಸ್ ಆಫ್ ವಿ ಐ ಪಿ ಪರ್ಸನ್. ಆದರೆ ವಿ ಐ ಪಿ ಪರ್ಸನ್ ಆದಮೇಲೆ ವಿ ಐ ಪಿ ಪರ್ಸನ್ಗೆ ಭೇಟಿ ಹಾಕ ಅವ್ರು ಟೈಮ್ ಸಿಗೋಲ್ದು. ಅವರು ಸ್ಟಾರ್ಟಿಂಗ್ ಯಾರ ಹತ್ರ ಹೋಗಿದ್ದ ನನ್ನ ಕಡೆ ಒಂದು ಲಿಸ್ಟ್ ಐತಿ. ಅವರು ಸ್ಟಾರ್ಟಿಂಗ್ನಾಗ ಯಾವಾಗ ಬಿಗ್ ಬಾಸಿಂದ ಹಿಂಗೆ ಗೆದ್ದು ಹೊರಗೆ ಬಂದ್ರೆ ಸುದೀಪ್ ಸರ್ ಭೇಟಿಯಾಗಿ ಏನು ಇಸ್ಕೊಂಬಂದ್ರಲ್ಲ ಕ್ಯಾಶ್ ಆ 10 ಲ್ಯಾಕ್ ಒಳಗೆ ಎಲ್ಲ ಕಡೆ ಓಡಾಡಕೊಂತಾರೆ. ದೊಡ್ಡ ದೊಡ್ಡ ಮಿನಿಸ್ಟರ್ ಸಿದ್ದರಾಮಯ್ಯ ಸರ್ ಆಯ್ತು, ಇತ್ಲಾಗ ಡಿ ಕೆ ಶಿವಕುಮಾರ್ ಸರ್ ಆಯ್ತು, ಇಲ್ಲಿ ಡಿ ಕೆ ಸುರೇಶ್ ಸರ್ ಆಯ್ತು, ಇತ್ಲಾಗ ಏನು ಹಂಗೆ ಭೇಟಿ ಆಗೋದ ಬಳ್ಳಾರಿ ಕಿಂಗ್ ಯಾರು ಅವ್ರಿಗೂ ಭೇಟಿ ಆದ್ರೆ ರಾಮ್ಲು ಸರ್ಗೆ. ಏನು ಹವಾರಿ ಇದು, ಏನ್ರಿ ಇದು ನೆಕ್ಸ್ಟ್ ಲೆವೆಲ್, ಏನು ಹೇಳೋಕ್ಕಾಗಿಲ್ಲ. ಸೊ ಏನಪ್ಪ ಅಂದ್ರೆ ಈ ಟಾಪಿಕ್ ನಮ್ಮ ಒಬ್ಬರು ಅಭಿಮಾನಿ ಸಾಹೇಬ್ರ ಗಿಲ್ಲಿದ ಒಂದು ಟ್ಯಾಟೋ ಹಾಕ್ಕೊಂಡಾರ ಒಂದು ಅಭಿಮಾನಲೆ ಹಾಕ್ಕೊಂಡಾರ ಖರೆ. ಬಟ್ ನಾ ಹಾಕ್ಕೊಂಡೀನಿ ಅಂತಂದ್ರೆ ಅವ್ರು ಬಂದು ಬೆಟ್ಟೆ ಆಗಬೇಕಂತ ಏನೂ ಇಲ್ಲಲ್ಲ. ಅದನ್ನು ಯಾಕೆ ದೊಡ್ಡ ಇಶ್ಯೂ ಮಾಡೋ ಅಂತಾರ. ಅದನ್ನು ಇವರು ನ್ಯೂಸ್ ಚಾನಲ್ನವ್ರು ಯಾಕೆ ಅಷ್ಟು ತಲೆ ಕೆಡಿಸ್ಕೊಂಡಾರ. ಬೇಕಂತ ಅವ್ರು ಕರ್ಕೊಂಬಂದು ಇಂಟರ್ವ್ಯೂ ಮಾಡೋದು, ಬೇಕಂತ ಅವ್ರಿಗೆ ಕ್ರಾಸ್ ಕ್ವಶನ್ಸ್ ಕೇಳೋದು. ನಿಮ್ಗೆ ಏನು ಗಿಲ್ಲಿ ಏನು ದೊಡ್ಡ ಇದೇನು, ಎಷ್ಟು ದಿವಸದಿಂದ ನೀವು ಅಭಿಮಾನಿ, ಏನು 3 ತಿಂಗಳದಿಂದ ಇರಲಿ ಬಿಗ್ ಬಾಸ್ ಅಭಿಮಾನಿ ಅದಾನಲ್ಲ, ಅದು ಅವ್ನು ರೆಸ್ಪೆಕ್ಟ್ ಕೊಡ್ಬೇಕು. ಅದನ್ನು ಅವ್ಗೆ ಆಲ್ರೆಡಿ ಗಿಲ್ಲಿಗೆ ಭೇಟಿಯಾಗಿಲ್ಲ ಅಂತ ಅನ್ನೋದೊಂದು ಏನಪ್ಪ ಬ್ಯಾಡ್ ಫೀಲಿಂಗ್ಸ್ ಇರ್ತಾವೆ. ಮತ್ತು ಅವಂಗೆ ಹರ್ಟ್ ಮಾಡೋಂಗೆ ನೀವು ಮಾತಾಡಿದ್ರಿ ಅಂದ್ರೆ ಅವ ಒಂದು ಬಿಟ್ಟು ಬೇರೆ ಏನೇನೋ ಮಾತಾಡಿ ಅವು ಸ್ಟೇಟ್ಮೆಂಟ್ ಬೇರೆ ಹೋಗಿ ಫೈನಲಿ ಅವ್ಗೆ ಹರ್ಟ್ ಆಗಿಬಿಡ್ತೈತಿ. ಇನ್ಮೇಲಿಂದ ಯಾರಿಗೂ ನಾವು ಫ್ಯಾನ್ಸ ಆಗಬಾರ್ದು, ಯಾರಿಗೂ ನಾವು ಈ ಥರ ಒಂದು ಪ್ರೀತಿ ತೋರಿಸೋಬಾರ್ದು ಅನ್ನೋ ತಲೆಯಾಗಿ ಬಂದುಬಿಡ್ತೈತಿ. ಅವರಷ್ಟು ಅಲ್ದನ ಮತ್ತು ಇನ್ನೂ ಸ್ವಲ್ಪ ಜನ ಇರ್ತಾರಲ್ಲ, ಹುಚ್ಚು ಅಭಿಮಾನಿಗಳು ಅಂತಾರಲ್ಲ, ಅಂಥವ್ರಿಗೂ ಒಂದು ಸ್ವಲ್ಪ ಅಲರ್ಟ್ ಆಗ್ತಾರೆ. ಯಾರಿಲ್ಲ, ನಾವಿದ್ರೆ ಇಂಪಾರ್ಟೆಂಟ್, ಯಾರಿಗೂ ಅಷ್ಟು ಇಂಪಾರ್ಟೆನ್ಸ್ ಕೊಡಬಾರ್ದು ಲೈಫ್ನಾಗ ಅನ್ನೋಂಗೆ ಆಗ್ಬಿಡ್ತೈತಿ. ಸೊ ದಯವಿಟ್ಟು ಮೀಡಿಯಾದವ್ರಿಗೆ ಏನು ರಿಕ್ವೆಸ್ಟ್ ಮಾಡೋದು ಅಂದ್ರೆ, ನೀವು ಮಾಡಿರಿ, ನ್ಯೂಸ್ ಬ್ಯಾಡ್ ಅನ್ನಂಗಿಲ್ಲ, ಬಟ್ ಅದು ವರ್ತ್ ಇರಬೇಕು. ಸುಮ್ಮನೆ ಅನ್ನೆಸರಿ ಅವ್ರನ್ನ ಕರ್ಕೊಂಬಂದು ಇದು ಕ್ವಶನ್ ಕೇಳ್ಕೊಂಡು ಸುಮ್ಮನೆ ಈ ಗಿಲ್ಲಿಯವ್ರದ್ದು ಹೆಸರು ಹಾಳಾಗೋದು ಬೇಡ. ಯಾಕಂದ್ರೆ ಗಿಲ್ಲಿಯವ್ರಿಗೆ ನಾನು ನೋಡಿದ ಪ್ರಕಾರ ಎಷ್ಟೋ ಸೋಷಿಯಲ್ ಮೀಡಿಯಾದಾಗ ಎಷ್ಟೋ ವಿಡಿಯೋಸ್ ನೋಡೇನು ನಾವು ಆಲ್ರೆಡಿ. ಅವ್ರಿಗೆ ಆರಾಮಿಲ್ಲ ಅಂದ್ರೂ ಭೇಟಿ ಹಾಕೊಂಟಾರ. ಏನು ಇಂಪಾರ್ಟೆಂಟ್ ಅಂದ್ರೆ ಅವ್ರ ಮನೆಗೆ ಹೋಗಿಲ್ಲ. ಅವ್ರು ಫಸ್ಟ್ ಆಫ್ ಆಲ್ ಅವ್ರ ಮನೆಗೆ ಹೋಗಿ ತಂದೆ ತಾಯಿನ ಭೇಟಿ ಆಗಿಲ್ಲ. ಅಂಥ ಒಂದು ಬ್ಯುಸಿ ಮನುಷ್ಯ, ವಿ ಐ ಪಿ ಮನುಷ್ಯ ಆಗಿಬಿಟ್ಟಾರಂದ್ರೆ ಅದು ಇಲ್ಲಿ ಅವ್ರ ಹಣೆ ಬರ ಚಲೋ ಐತಿ ಮತ್ತು ಅವರು ಇರೋ ಟ್ಯಾಲೆಂಟ್ ಹಂಗೈತಿ ಅಂತ ನಾನು ಅನ್ಕೊತೀನಿ. ಸೊ ಫೈನಲಿ ನಂಗೆ ಗಿಲ್ಲಿಯವ್ರ ಬಗ್ಗೆ ಇನ್ನೂ ಭಾಳ ಮಾತಾಡೋದೈತಿ. ಬಟ್ ಏನಪ್ಪ ಅಂದ್ರೆ ಎಕ್ಸಾಕ್ಟ್ಲಿ ಪಾಯಿಂಟ್ ಮಾತಾಡಿದ್ರೆ ನಿಮ್ಗೆ ಇಷ್ಟ ಆಕೈತನೋ ನಮ್ಗೆ ಗೊತ್ತಾಗಿಲ್ಲ. ಈಗ ಫೈನಲಿ ನಂಗೆ ಅಷ್ಟು ಈ ಥರ ಒಂದು ಅನಿಸಿದ್ದನ್ನು ನಾನು ಮಾತಾಡೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಫಾಲೋ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡೋದು ಮರಿಬೇಡ್ರಿ. ಬಿಕಾಸ್ ನಂದು ಹೊಸ ಚಾನಲ್ ಮಾಡೀನಿ. ಸೊ ಬಿಕಾಸ್ ಆಫ್ ಎಂಟರ್ಟೈನಿಂಗ್ ಮತ್ತು ಸಮ್ ಇನ್ಫಾರ್ಮೇಷನ್ ಕೊಡೋಣ ಅಂತಂದು ಒಂದು ರೀಸನ್ ಮಾಡೀನಿ. ಸೊ ವಿಡಿಯೋ ಮಾಡೋಕ್ಕೂ ನಂಗೆ ಸ್ವಲ್ಪ ಮಜಾ ಬರೋದೈತಿ. ನೀವು ದಯವಿಟ್ಟು ಇನ್ನೂ ಮಜಾ ಹೋಗಿ ಇನ್ನೊಂದು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕಂದ್ರೆ ಅದಕ್ಕೆ ನೀವು ಕಾರಣ. ದಯವಿಟ್ಟು ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಆ್ಯಂಡ್ ಬೆಲ್ ಐಕಾನ್ ಟಣ್ ಅಂತ ಹೊಡಿತಿದ್ರೆ